ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇನ್ನು ಗೌರಿ ಗಣೇಶ ಹಬ್ಬ ಅಂತೂ ಬಂತ್ರಿ. ಇವತ್ತು ನಾನು ಆ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಗೋಧಿ ಹಿಟ್ಟಿನಿಂದನೇ ಪ್ರಸಾದನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಅಥವಾ ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗಾದ್ರೂ ಹಾಕಿ ಕೊಡ್ಬೋದು. ತುಂಬಾ ಚೆನ್ನಾಗಿರ್ತದೆ ರೀ. ಮಾಡೋದು ತುಂಬಾ ಸಿಂಪಲ್ ಅದ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಈ ಬಟ್ಲೆ ನಾನು 2 ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ. ನೋಡಿ, 2 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಂದ್ರೆ ಉಪ್ಪಿಟ್ಟು ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. ಸ್ವಲ್ಪ ಉಪ್ಪು ಹಾಕ್ರಿ. ನೋಡಿ, ಒಂದು 2 ಸ್ಪೂನ್ ಆಗಷ್ಟೇ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆ ತುಪ್ಪ ಎಲ್ಲ ಏನು ಮಾಡೋಣ್ರಿ, ಆ ಹಿಟ್ಟು ರವೆಗೆ ಚೆನ್ನಾಗಿ ಹತ್ಬೇಕು. ನೋಡಿರಿ, ಹಿಟ್ಟು ಏನಾಗಬೇಕು, ಈ ರೀತಿ ಬೈಂಡ್ ಆಗ್ಬೇಕು ರೀ. ನೋಡಿರಿ, ತುಪ್ಪ ಕರೆಕ್ಟ್ ಅದ್ರಿ. ಕಡಿಮೆ ಮನುಷ್ಯರು ನೀವು ಇನ್ನೊಂದು ಸ್ಪೂನ್ ಹಾಕೋರಿ, ಅಥವಾ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕೊಂಡ್ರು ಏನಾಗಲ್ಲ ರೀ. ಈಗ ಇದನ್ನು ನೀರು ಹಾಕಿ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟೂ ಅಲ್ಲ, ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೋಬೇಕು. ನೋಡಿರಿ, ಒಮ್ಮೆಲೆ ನೀರು ಹಾಕ್ಬೇಡ್ರಿ, ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿದ್ದಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊರಿ. ನೋಡಿ, ತುಂಬ ಗಟ್ಟಿನೂ ಕಲಿಸ್ಬೇಡ್ರಿ, ತುಂಬ ಸಾಫ್ಟೂ ಇರಬಾರ್ದು, ಇದೇ ರೀತಿನೇ ಇರಬೇಕು ರೀ. ಇದರೊಳಗಿನ ಹಾಕಿರೋ ರವೆ ಹಿಟ್ಟು ನೆನಿಲಿರಿ. ಒಂದು 10 ನಿಮಿಷ ಇದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ. ಈಗ 10 ನಿಮಿಷ ಆಗಿದೆ ರೀ. ಹಿಟ್ಟನ್ನು ಏನಾಗಿರ್ತದೆ, ನೆಂದಿರ್ತದೆ. ನೋಡಿರಿ, ಇನ್ನೊಂದು ಸ್ವಲ್ಪನೇ ನಾದ್ಕೋತೀನಿ ರೀ. ನೋಡಿ, ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಈಗ ಪುರಿಗೆ ಉಳ್ಳಿಗಳನ್ನ ಮಾಡ್ಕೋತೀವಲ್ಲ, ಅಷ್ಟೇ ಉಳ್ಳಿಗಳನ್ನ ಮಾಡ್ಕೋತೀನಿ. ನೋಡಿರಿ, ಭಾಳ ದೊಡ್ಡ ಸೈಜದ ಉಳ್ಳಿಗಳನ್ನ ಮಾಡ್ಕೋಬೇಡ್ರಿ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರು ನಡೀತದೆ, ಆದರೆ ಇಷ್ಟರೇ ಇರಬೇಕು. ನೋಡಿರಿ, ನೋಡಿ, ಪುರಿ ಸೈಜದ ಉಳ್ಳಿಗಳನ್ನ ನೋಡಿ ಎಲ್ಲನೂ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಂಡ್ಬಿಟ್ಟು ಈಗ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ನೋಡಿ, ಈ ರೀತಿ ಮಾಡ್ಕೋಬೇಕು. ನೋಡಿರಿ, ಉದ್ದಾಗಿ ಮಾಡಿಕೊಂಡು ಈ ರೀತಿ ನೋಡಿರಿ, ಈ ರೀತಿ ಬಟ್ನಿಂದ ಮಡಚಿಬಿಟ್ಟು ನೋಡಿ ಈ ರೀತಿ ಮಾಡ್ಕೊರಿ. ತುಂಬ ಸಿಂಪಲ್ ಅದ್ರಿ ಮಾಡೋದು. ನೋಡಿ, ಆದಷ್ಟು ಸಣ್ಣನೇ ಮಾಡ್ಕೋರಿ, ಬೇಗನೇನು ಕರಿತಾವೆ. ಅಂದರೆ ಯಾವುದೇ ರೀತಿ ಒಳಗಡೆ ಹಿಟ್ಟದು ಹಸಿ ಉಳಿಯಲ್ರಿ. ಇದು ಭಾಳ ದಪ್ಪ ಮಾಡ್ಕೊಳ್ಳೋದಕ್ಕಿಂತ ಸಣ್ಣ ಉಳ್ಳಿಗಳನ್ನ ತೊಗೊಂಡು ಚಿಕ್ಕದಾಗಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ಇದೇ ರೀತಿ ನೋಡಿರಿ, ಮಾಡೋದು ತುಂಬ ಸಿಂಪಲ್ ಅದ. ಉಳಿದಿದ್ದನ್ನು ಒಮ್ಮೆಲೆ ಇದೇ ರೀತಿನೇ ರೆಡಿ ಮಾಡ್ಕೊತೀನಿ ರೀ ನಾನು. ನೋಡಿ, ಇದೇ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ಮತ್ತು ನೋಡಿರಿ, ಎಲ್ಲ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇವನ್ನ ಕರೆದು ಬಿಟ್ಟು ತೊಗೋಬೇಕ್ರಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿರಿ, ಆದಷ್ಟು ಏನು ಮಾಡೀನಿ, ಭಾಳ ಹಿಟ್ಟನ್ನು ತೊಗೊಂಡು ದಪ್ಪ ಮಾಡ್ಕೋಬೇಡ್ರಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೋಡಿರಿ ಸಣ್ಣನೇ ಮಾಡ್ಕೊರಿ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟು ಕರಿಯಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಒಳಗಡೆ ಹಿಟ್ಟು ಹಸಿದೇ ಉಳಿದಿರ್ತದೆ ರೀ. ಹೊರಗಡೆಯಿಂದ ಕರೆದು ಲೋ ಫ್ಲೇಮ್ದಲ್ಲಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕು. ನೋಡಿರಿ, ಕರೆದ್ಬಿಟ್ಟು ತೊಗೋಬೇಕು ರೀ. ನೋಡಿ, ಈ ರೀತಿ ಕೆಂಪಗಾಗೋವರೆಗೂ ಇನ್ನೊಂದು ಸ್ವಲ್ಪ ಅದಾವ್ರಿ. ಇದೊಂದು ಸಟ್ ಕರೆದು ತೊಗೊಂಡಿನಿ, ಇನ್ನೊಂದು ಸಟ್ಟನ್ನು ತೊಗೋತೀನಿ ರೀ ಕರೆದು. ಇದಾದ್ಮೇಲೆ ಅದನ್ನ ಹಾಕ್ತೀನಿ. ಇವು ಆರ್ಬೇಕು. ನೋಡಿರಿ, ಒಂದು ಸ್ವಲ್ಪ ಆರ್ಲಿ ರೀ. ಇಷ್ಟು ಕಲರ್ ಬರೋವರೆಗೂ ಏನಾಗ್ರಿ ಕರೆದ್ಬಿಟ್ಟು ತೊಗೋರಿ. ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಒಳಗಡೆ ಹಸಿ ಉಳಿತಾವೆ. ನೋಡಿ, ನಾನು ನಿಮಗೆ ಮುರಿದು ಬಿಟ್ಟನ್ನು ತೋರಿಸ್ತೀನಿ. ನೋಡಿರಿ, ತುಂಬ ಇನ್ನೊಂದು ಸ್ವಲ್ಪ ಬಿಸಿ ಅದಾವೆ ರೀ. ನೋಡಿ, ಎಷ್ಟು ಚೆನ್ನಾಗಿ ನೋಡಿರಿ, ಎಷ್ಟು ಫಳ್ಳನೂ ಆದಂಗೆ ಆಗೈತಿ. ನೋಡಿ, ಸ್ವಲ್ಪ ಆರಿದ್ಮೇಲೆ ಈ ರೀತಿ ಮುರಿದ್ಬಿಟ್ಟು ತೊಗೊರಿ ಸಣ್ಣ ಪೀಸ್ಗಳಾಗಿ. ನೋಡಿ, ಇನ್ನೊಂದು ಸ್ವಲ್ಪನೂ ಕರಿಯಕ್ಕೆ ಹಾಕೀನಿ ರೀ ನಾನು. ಇದೊಂದು ಫಸ್ಟ್ ಬ್ಯಾಚ್ ಕರೆದು ತಗೊಂಡಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ನೋಡಿ, ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತೊಗೊಳ್ರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಈಗ ಇದನ್ನು ಏನು ಮಾಡೋಣ್ರಿ, ಬೇರೆ ಪಾತ್ರೆಗೆ ಹಾಕೊಳ್ಳೋಣ್ರಿ. ನೋಡಿ, ಇನ್ನೊಂದು ಬ್ಯಾಚ್ ಇತ್ತು ಅಂತ ಹೇಳಿನಲ್ರಿ, ಅದನ್ನು ಕರೆದ್ಬಿಟ್ಟು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಇದನ್ನು ನೋಡಿರಿ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು. ಈಗ ಇನ್ನೊಂದು ಕಡಾಯಿಗೆ ನಾನು ಇಲ್ಲಿ ಒಂದು 4 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವೇನು ಕಲರ್ ಏನು ಕೆಂಪಗಾಗೋದು ಬೇಡ್ರಿ, ಸ್ವಲ್ಪನೇ ತುಪ್ಪದಲ್ಲಿ ಬಿಸಿ ಆದರೆ ಸಾಕು. ಯಾವ ಬಟ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಲ್ರಿ, ಅದರಲ್ಲೇ 1.5 ಬಟ್ಲಾಗಷ್ಟು ಬೆಲ್ಲವನ್ನು ಚಾಕುದಿಂದ ನೀಟಾಗಿ ಹೆರ್ಚಿಬಿಟ್ಟು ತೊಗೊಂಡಿನಿ ರೀ. ನೋಡಿರಿ, ದಪ್ಪ ಪೀಸ್ಗಳು ಬೆಲ್ಲದನ್ನು ಉಳಿಲಾರ್ದಂಗೆ, ಅಥವಾ ನೀವು ಹೆರ್ಚಾಕಾಗಲಿಲ್ಲ ಅಂದರೂ ಜಜ್ಜಿಬಿಟ್ಟು ತೊಗೋರಿ.
ನೋಡಿ. ಅಥವಾ ಬೆಲ್ಲ ನೀವು ದಪ್ಪ ದಪ್ಪ ಪೀಸ್ಗಳು ಉಳಿಸಿರಿ ಅಂದ್ರೆ ಅದು ಕರಗೋದ್ರಾಗ ಏನಾಗ್ಬಿಡ್ತದಂದ್ರೆ ಪಾಕ ಏರಾಗ್ಬಿಡ್ತದ್ರಿ. ನೋಡಿ ಆದಷ್ಟು ಚೆನ್ನಾಗಿ ಜಜ್ಜಿರಿ ಅಥವಾ ಏನು ಮಾಡಿರಿ ಹೆರ್ಚ್ಬಿಟ್ಟು ತಗೋರಿ. ಈ ತುಪ್ಪದಲ್ಲಿ ಬೆಲ್ಲ ಕರಗಿರ ಸಾಕು ನೋಡ್ರಿ. ಬೆಲ್ಲ ಕರಗ್ತಂದ್ರೆ ನೀವು ಇಮಿಡಿಯೇಟಾಗಿ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ. ಇಲ್ಲಾಂದ್ರೆ ಪಾಕ ಏನಾಗ್ತದ್ರಿ ಅದು ಗಟ್ಟಿಯಾಗಿಬಿಡ್ತದ್ರಿ, ಅದು ಏರಾಗ್ತದೆ ಬೆಲ್ಲ. ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಅದಕ್ಕೆ ಹಾಕೊಳ್ಳೋಣ್ರಿ. ಈಗ ಇದಕ್ಕೆ ನೋಡ್ರಿ ನಾನು ಒಂದು 2 ಸ್ಪೂನ್ ಆಗಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ. ನಿಮಗೆ ಇಷ್ಟ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಜಾಸ್ತಿನೂ ಹಾಕೋಬೋದು ರೀ. ನೋಡಿ ಒಂದು ಸ್ವಲ್ಪ ಜಾಜಿಕಾಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಇಲ್ಲ ಕೆಲವರಿಗೆ ಜಾಜಿಕಾಯಿ ಫ್ಲೇವರ್ ಇಷ್ಟ ಆಗಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಬೆಲ್ಲ ಮತ್ತು ಏನು ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿ ಇಟ್ಕೊಂಡಿವಲ್ಲ ರೀ ಅದನ್ನು ಹಾಕ್ಬೇಕು. ನೋಡಿರಿ ಬೆಲ್ಲ ತುಪ್ಪದಲ್ಲಿ ಕರಗಿರ ಸಾಕು ನೋಡಿರಿ. ನೀವು ಜಾಸ್ತಿ ಏನು ಮಾಡಬಾರ್ದು ರೀ, ಅದನ್ನು ಮಿಕ್ಸ್ ಮಾಡ್ಕೊತ್ಕೊಂಡು ಬರೋದ್ರಿ. ಅಂದ್ರೆ ಅದೇನಾಗ್ತದೆ ರೀ ಪಾಕ ಏರಾಗ್ಬಿಡ್ತದೆ ರೀ, ಗಟ್ಟಿ ಆಗ್ಬಿಡ್ತದೆ. ಮತ್ತು ಆದಷ್ಟು ನಾನು ಹೇಳ್ತಾ ಇದ್ದೀನಿ ಬೆಲ್ಲವನ್ನು ಸಣ್ಣಾಗಿ ಜಜ್ಜಿನೇ ಹಾಕಿರಿ. ಕೆಲವೊಂದು ಸಣ್ಣ ಇದ್ದಿದ್ದು ಬೇಗನೆ ಕರಗಿ ಆ ಕಣ್ಣಿ ಇದ್ದಿದ್ದು ಕರಗೋದ್ರೊಳಗೆ ಒಂದು ಕಡೆ ಏನಾಗಿಬಿಡ್ತದೆ ಪಾಕ ಏರಾಗ್ಬಿಡ್ತದೆ ರೀ. ನೋಡಿ ಈಗ ತುಂಬ ಬಿಸಿ ಇರ್ತದೆ. ನೋಡಿ ಫಸ್ಟ್ ಸ್ಪೂನ್ದಿಂದನೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಸಾವಕಾಶ ಮಿಕ್ಸ್ ಮಾಡ್ಕೊರಿ ನೀವು. ತುಂಬ ಹೊತ್ತು ಇದನ್ನು ಆರಕ್ಕೆ ಬಿಡಬಾರ್ದು ರೀ. ಸ್ವಲ್ಪ ಕೈ ಮುಟ್ಟುವಷ್ಟು ಏನು ಬಿಸಿ ಇರ್ತದಲ್ಲ ಆವಾಗನೇ ಏನು ಮಾಡ್ಕೋಬೇಕ್ರಿ, ಇದನ್ನು ಉಂಡೆ ಅಥವಾ ಲಡ್ಡುಗಳನ್ನ ಕಟ್ಕೊಂಡ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ ತುಂಬ ಟೇಸ್ಟಿ ಅದ, ಹೆಲ್ದಿನೂ ಅದ. ನೋಡಿ ಈಗ ಇದೇನು ನೋಡಿರಿ ಬಿಸಿ ಇರ್ತದಲ್ಲ ಈ ರೀತಿ ಲಡ್ಡುವನ್ನು ಕಟ್ಬಿಟ್ಟು ತೊಗೋರಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ನೋಡಿ ಇದನ್ನು ನೀವು ಹಾಗೇನೂ ಸರ್ವ್ ಮಾಡ್ಬೋದು. ಅಥವಾ ಇದಕ್ಕೊಂದು ಸ್ವಲ್ಪ ನೋಡಿ ಗಸಗಸೆಯನ್ನು ಹುರಿದ್ಬಿಟ್ಟಿರುವ ಗಸಗಸೆಯನ್ನು ನೋಡಿ ಈ ರೀತಿ ಮೇಲೆ ಹಚ್ಕೋಬೋದು. ಅಥವಾ ಒಣ ಕೊಬ್ಬರಿ ತುರಿಯನ್ನು ಹಚ್ಕೋಬೋದು ನೋಡಿರಿ. ಇಲ್ಲ ನಿಮಗೆ ಹಾಗೇ ಇಷ್ಟ ಅಂದ್ರೆ ನೀವು ಪ್ಲೇನ ಹಾಗೇನೋ ಏನು ಮಾಡ್ಬೋದು ಇದನ್ನು ಸರ್ವ್ ಮಾಡ್ಬೋದು. ಗಸಗಸೆ ತಿನ್ನೋಕೆ ನೋಡಿ ಚೆನ್ನಾಗಿ ಬರ್ತದೆ ರೀ, ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣ್ತವೆ. ನೋಡಿ ಒಂದು ಲಡ್ಡುವನ್ನು ಕಟ್ಬಿಟ್ಟು ತೋರಿಸಿದ್ದೀನಿ. ಎಲ್ಲ ಲಡ್ಡುಗಳನ್ನ ಕಟ್ಬಿಟ್ಟು ರೆಡಿ ಮಾಡ್ಕೊಂಡಿನಿ ರೀ. ಬರೋ ಗಣೇಶ ಹಬ್ಬಕ್ಕೆ ಈ ಪ್ರಸಾದನ ಒಂದಿನ ಖಂಡಿತನೂ ಟ್ರೈ ಮಾಡಿರಿ. ತುಂಬಾ ಚೆನ್ನಾಗಿ ಬಂದಿರ್ತದೆ, ತುಂಬಾ ಚೆನ್ನಾಗಾಗ್ಯಾವ ರೀ. ನೀವು ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಥವಾ ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟಿನಿಂದ ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿನೂ ಕೊಡ್ರಿ. ಅಥವಾ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಅಥವಾ ಶಾರ್ಟ್ ಬ್ರೇಕಿಗೆ ಆದ್ರೂ ಹಾಕ್ಕೊಡ್ಬೋದು ನೋಡಿರಿ. ನಿಮಗೆ ಮುರಿದು ಬಿಟ್ಟರೂ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಲಡ್ಡು. ಮತ್ತು ಮಾಡೋದೂ ತುಂಬ ಸಿಂಪಲ್ ಅದ. ಈಗ ನಮಗೆ ಪಾಕ್ ಬರಲ್ಲ, ನಮಗೆ ಲಡ್ಡು ಬರಲ್ಲ, ತಪ್ತವ ಕೆಡ್ತದ ಅನ್ನತ್ತೇನೂ ಇಲ್ಲ. ತುಂಬ ಸಿಂಪಲ್ಲು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದವ್ರಿ. ನೋಡಿ ಈ ರೀತಿ ಪ್ರಸಾದವನ್ನು ನೀವು ಗಣೇಶ ಹಬ್ಬಕ್ಕೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ ಈ ಗೋಧಿ ಹಿಟ್ಟಿನ ಲಡ್ಡು ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಹೆಂಗೆ ಬಂದಿತ್ತು ತಿಳಿಸೋದನ್ನು ಮಾತ್ರ ಕಮೆಂಟ್ ಮಾಡಿ ಹೇಳ್ರಿ ನನಗೆ.